ಚರ್ಬಿ ಪೀಸಸ್ ಎಲ್ಲ ಇಟ್ಟು ಒಂದು ಮಟನು ಇದೆ. ಸೊ ಮುದ್ದೆ ಅಂತೂ ಸಖತ್ ಸಾಫ್ಟಾಗಿದೆ ಗೈಸ್. ಓಹೋ ಮನೆ ಊಟ ಥರನೇ ಸೇಮ್ ನಮ್ಮ ಮನೇಲಿ ಇದ್ದಂಗೆ ಅಂತ ಪ್ಲೇಟಿಂದ ಹಿಡ್ದು ಎಲ್ಲ ನಮ್ಮ ಮನೇಲಿ ಇದ್ದಂಗೆ ಮಾಡಿದ್ದಾರೆ. ಟೇಸ್ಟ್ ಕೂಡ ಅಷ್ಟೇ ನಮ್ಮ ಮನೇಲಿ ಹೆಂಗೆ ಮಾಡ್ತಾರೋ ಅದೇ ಥರನೇ ಇದೆ. ನಮ್ಮಲ್ಲಿ ಮುದ್ದೆ ಮಟನ್ ಚಾಪ್ಸ್ ತುಂಬ ಇಷ್ಟಪಡ್ತಾರೆ. ಮಟನ್ ಚಾಪ್ಸು, ಮಟನ್ ಫ್ರೈ, ಬೋಟಿ ಫ್ರೈ, ಚಿಕನ್ ಫ್ರೈ, ಚಿಕನ್ ಗ್ರೇವಿ, ಮತ್ತು ಕಬಾಬು, ಕೈಮಾ ಎಲ್ಲ ಸಿಗುತ್ತೆ. ಗ್ರೇವಿ ಥರ ಇಷ್ಟೊಂದಿಟ್ಟು ಒಂದೈಟು ಈ ಕೈಮಾ ನನಗೆ ಬ್ರೇಕ್ ಮಾಡಿದ್ರೆ ನೋಡಿ ಹಿಂಗೆ ಬ್ರೇಕ್ ಆಗುತ್ತೆ ಅಂತ. ಸೊ ಸಖತ್ ಮೀನ್ಸ್ ಮೀಟ್ ಅಂತಲೇ ಹೇಳ್ಬೋದು. ಚಿಕನ್ ನೋಡೋಕೆ ಒಂದಷ್ಟು ಫ್ಯಾಟ್ ಪೀಸಸ್ ಇರುತ್ತೆ. ಸೊ ಇದು ನಮಗೆ ಟ್ರೈ ಮಾಡೋಣ. ಮುದ್ದೆ ಲವರ್ ಇನ್ ಕೇಸ್ ಮುದ್ದೆ ಇಷ್ಟ ಆಗಿಲ್ಲ ಅಂತಂದ್ರೆ ಈ ಮುದ್ದೆ ತಿಂದ್ಬಿಟ್ರೆ ಇಷ್ಟ ಆಗ್ಬಿಡ್ತೀರಾ. ಸೊ ಹಲೋ ಗೈಸ್, ವೆಲ್ಕಮ್ ಟು ದಿನೇಶ್ ಪರ್ಸ್ಪೆಕ್ಟಿವ್. ಇವತ್ತು ನಾವೆಲ್ಲಿ ಬಂದಿದ್ದೀವಿ ಅಂತ ಹೇಳಿದ್ರೆ ಮೇಘನ ಮೆಸ್ಗೆ ಬಂದಿದ್ದೀವಿ. ಇದು ನೋಡೋಕೆ ಪ್ರೀತಿಯಿಂದ ಆಂಟಿ ಮನೆ ಊಟ ಅಂತ ಕರೀತಾರೆ. 35 ಇಯರ್ಸ್ ಇಂದ ನಡ್ಸ್ಕೊ ಬರ್ತಾ ಇದ್ದಾರೆ. ಸೊ ಎಲ್ಲಂತ ಕೇಳಿದ್ರೆ ಸಂಪಂಗಿ ರಾಮನಗರ್. ಸೊ ಎಕ್ಸಾಕ್ಟ್ ಲೊಕೇಶನ್ ಮತ್ತೆ ಗೂಗಲ್ ಸಿಕ್ಕು ಡಿಸ್ಕ್ರಿಪ್ಷನ್ ಇರುತ್ತೆ, ಚೆಕ್ಔಟ್ ಮಾಡಿ. ವೆಜ್ ಮೀಲ್ ಆಕ್ಚುಲಿ ಸಿಗುತ್ತೆ. ವೆಜ್ ಮೀಲ್ ಜೊತೆಗೆ ನಿಮಗೆ ಚಿಕನ್ ಸ್ಟಾರ್ಟರ್ಸ್ಗಳೆಲ್ಲ ಜಾಸ್ತಿ ಸಿಗುತ್ತೆ. ಸೊ ಒಳಗೆ ಹೋಗ್ಬಿಟ್ಟು ಎಕ್ಸ್ಪ್ಲೋರ್ ಮಾಡೋಣ. ಸೊ ಬನ್ನಿ, ಲೆಟ್ಸ್ ಗೋ. ನಾನೊಂದು 3 ಟೈಮ್ಸ್ ಬಂದಿದ್ದೀನಿ. ಇದು ಮಾಮೂಲಿ ಇಲ್ಲಿ ಮುದ್ದೆ ಮಿಲ್ಸು, ಚಿಕನ್ ಮಿಲ್, ಇದು ಚಪಾತಿ ಮಿಲ್ಸ್ ಇರುತ್ತೆ. ಒಂದು ಟೈಮ್ ವೆಜ್ ಟ್ರೈ ಮಾಡಿ, ನಾನ್ ವೆಜ್ ಟ್ರೈ ಮಾಡಿ, ಎರಡೂ ತುಂಬ ಚೆನ್ನಾಗಿದೆ. ಚಿಕನ್ ವೆಜ್ ಮಿಲ್ಸಲ್ಲಿ ಮಾಮೂಲಿ ರಸಮು, ರೈಸು, ಸಾಂಬಾರು ಅದಿರುತ್ತೆ. ನಾನ್ ವೆಜ್ಜಲ್ಲಿ ಎಲ್ಲ ಥರ ಸಿಗುತ್ತೆ, ತುಂಬ ಚೆನ್ನಾಗಿರುತ್ತೆ. ಮಟನು, ಕೈಮಾ ಎರಡು ಚೆನ್ನಾಗಿರುತ್ತೆ. ಸೇಮ್ ನಮ್ಮ ಮನೇಲಿ ಇದ್ದಂಗೆ ಅಂತ ಪ್ಲೇಟಿಂದ ಹಿಡ್ದು ಎಲ್ಲ ನಮ್ಮ ಮನೇಲಿ ಇದ್ದಂಗೆ ಮಾಡಿದ್ದಾರೆ. ಟೇಸ್ಟ್ ಕೂಡ ಅಷ್ಟೇ ನಮ್ಮ ಮನೇಲಿ ಹೆಂಗೆ ಮಾಡ್ತಾರೋ ಅದೇ ಥರನೇ ಇದೆ. ಹೌದು ಸರ್, ಈ ಪ್ರೈಸಿಂಗ್ ಇದೆಯಲ್ಲ 80 ರೂಪಾಯಿ ವರ್ತದು. ಹೊಟ್ಟೆ ತುಂಬ ಊಟ ಇರುತ್ತೆ ಅಲ್ವಾ, ಪ್ರೈಸಿಂಗ್ ಎಲ್ಲ ಕರೆಕ್ಟಾಗಿರುತ್ತೆ. 15 ವರ್ಷದಿಂದ ಇಲ್ಲೇ ಬರ್ತಾರೆ ಊಟಕ್ಕೆ. ಅಲ್ಲಿ ಫಸ್ಟ್ ಇತ್ತು, ಆ ಮನೇಲಿ ಊಟ ಮಾಡ್ತಾಯಿದ್ವಿ. 30 ರೂಪಾಯಿ ಸ್ಟಾರ್ಟ್ ಆಗಿದ್ದು ಊಟ. ಇವತ್ತು 80 ರೂಪಾಯಿ, 80 ರೂಪಾಯಿ ಊಟ ಮಾಡ್ತಾಯಿದ್ವಿ. ನಾನ್ ವೆಜ್ ಎಲ್ಲ ಐಟಮ್ ಚೆನ್ನಾಗಿರ್ತದೆ. ಊಟ ಮನೆ ಊಟ ಇದೆ. ನಾವು ಸುಮಾರು ಒಂದು 15-20 ವರ್ಷದಿಂದ ಬರ್ತಾ ಇದ್ದೀರಪ್ಪ ಇಲ್ಲಿ. ಊಟ ಮುದ್ದೆ ಊಟ, ಚಾಪ್ಸು, ಕೈಮಾ, ಕಬಾಬು, ಬೋಟಿ ಎಲ್ಲ ಥರ ಐಟಮ್ ಇರ್ತದೆ. ಮನೇಲಿ ಹೆಂಗೆ ಊಟ ಇರ್ತದೋ ಹಂಗಿರ್ತದೆ. ತುಂಬ ಚೆನ್ನಾಗಿರುತ್ತೆ. ಎಲ್ಲ ಐಟಮ್ ಇಷ್ಟನೇ, ಬಟ್ ಹೊಟ್ಟೆಗೆ ಎಷ್ಟು ಬೇಕೋ ಅಷ್ಟೇ ತಿನ್ನಕ್ಕಾಗಲ್ಲ. ಎಲ್ಲ ತಿನ್ನಕ್ಕಾಗಲ್ಲ. ಖಂಡಿತ ಟೇಸ್ಟ್ ಎಲ್ಲ ಚೆನ್ನಾಗಿದೆ. ಮನೆ ಮಾಡಿರೋ ಫುಡ್ ಚೆನ್ನಾಗಿದೆ. ಫುಡ್ ಎಲ್ಲ ಮುದ್ದೆ ಊಟ ಚೆನ್ನಾಗಿದೆ. ಆಂಟಿ ನಮಸ್ಕಾರ. ನಮಸ್ತೆ. ನಿಮ್ಮ ಹೆಸರು? ನನ್ನ ಹೆಸರು ಮಾದೇವಮ್ಮ. ಯಾವಾಗ ಸ್ಟಾರ್ಟ್ ಆಗಿದ್ದು ಈ ಮೇಘನ ಮೆಸ್? 35 ವರ್ಷ ಆಯ್ತು ಸರ್. 35 ವರ್ಷ. ಓಕೆ. ಅವಾಗ ಏನು ಹೆಸರಿತ್ತು ಆ್ಯಕ್ಚುಲಿ? ಹೆಸರೇನಿಲ್ಲ ಸರ್, ಹೆಸರೇನಿಲ್ಲ. ಈಗ ಮನೇಲಿ ಸಣ್ಣದಾಗಿ ಮಾಡ್ಕೊಳ್ತಾ ಇದ್ವಿ. ಓಕೆ. ಸೊ ಆಂಟಿ ಮನೆ ಊಟ ಅಂತ ಕರೀತಾರೆ, ಅದು ಯಾವಾಗಿಂದ? ಅದು ಒಂದು 10 ವರ್ಷದಿಂದ. 10 ವರ್ಷದಿಂದ. ಅದಕ್ಕೆ ಮುಂಚೆ ಎಲ್ಲ ಏನಿಲ್ಲ, ಹಾಗೆ ಬರೋರು ತಗೊಂಡೋಗೋರು. ಈಗ ಒಂದು 10 ವರ್ಷದಿಂದ ಆ ಥರ ಇಸ್ತೀವಿ. ಓಕೆ. ಸೊ ಸ್ಟಾರ್ಟ್ ಮಾಡಿದ್ದು ಯಾರಮ್ಮ? ನೀವು? ನಾನೇ. ನೀವೇ ಸ್ಟಾರ್ಟ್ ಮಾಡಿ? ಲೈಕ್ 35 ಇಯರ್ಸ್ ಅಲ್ವಾ? ಹೌದು, ನಾವೇ ಸ್ಟಾರ್ಟ್ ಮಾಡಿ. ಓಕೆ. ಸರಿ ಮ್ಯಾಮ್, ಏನೆಲ್ಲ ಸ್ಪೆಷಲ್ ಸಿಗುತ್ತೆ ನಿಮ್ಮಲ್ಲಿ? ನಮ್ಮಲ್ಲಿ ಮುದ್ದೆ, ಮಟನ್ ಚಾಪ್ಸ್ ತುಂಬ ಇಷ್ಟಪಡ್ತಾರೆ. ಹೌದು. ಓಕೆ. ಅದು ಬಿಟ್ಟು ಬೇರೆ ಏನೆಲ್ಲ ಸಿಗುತ್ತೆ ನಿಮ್ಮ ಹತ್ರ? ಅಂದರೆ ಅದೇ ನಾನ್ ವೆಜ್ ಎಲ್ಲ ಸಿಗುತ್ತೆ. ಮಟನ್ ಚಾಪ್ಸು, ಮಟನ್ ಫ್ರೈ, ಬೋಟಿ ಫ್ರೈ, ಚಿಕನ್ ಫ್ರೈ, ಚಿಕನ್ ಗ್ರೇವಿ, ಮತ್ತೆ ಕಬಾಬು, ಕೈಮಾ ಎಲ್ಲ ಸಿಗುತ್ತೆ. ಬಿರಿಯಾನಿ ಎಲ್ಲ ಮಾಡ್ತಿದ್ವಿ, ಈಗ ಸ್ವಲ್ಪ ನಿಲ್ಲಿಸ್ಬಿಟ್ಟಿದ್ದೀವಿ. ಹೌದೌದು. ಫಸ್ಟ್ ಎಲ್ಲ ಮಾಡ್ತಿದ್ವಿ, ಈಗ ಸ್ವಲ್ಪ ಕೆಲಸಗಾರರಿಲ್ಲ ಅಂತ ನಿಲ್ಸಿದ್ವಿ. ನೆಕ್ಸ್ಟ್ ತಿರ್ಗಾ ಮಾಡ್ಬೇಕು ಅನ್ಕೊಂಡಿದ್ವಿ. ಓಕೆ ಮ್ಯಾಮ್. ಎಲ್ಲ ಅಡುಗೆ ಎಲ್ಲ ನೀವೇ ಮಾಡ್ತೀರಾ? ಎಲ್ಲರೂ ಸೇರಿ ಮಾಡ್ತೀವಿ ಸರ್. ಮನೇಲಿ ಎಲ್ಲರೂ ಸೇರಿ, ನಾವು ಮಕ್ಕಳು ಎಲ್ಲರೂ ಸೇರಿ ಮಾಡ್ತೀವಿ. ಓಕೆ. ಇದೊಂದು ಫ್ಯಾಮಿಲಿ ಮೆಸ್ ಅಂತ. ಹೌದೌದು. ಊಟ ಎಕ್ಸ್ಪೆಕ್ಟ್ ಮಾಡಿ. ಖಂಡಿತ ತೃಪ್ತಿ ಅಂತೂ ಪಕ್ಕ. ಖಂಡಿತ ಸರ್. ಹೌದು. ಓಕೆ ಮ್ಯಾಮ್, ಟೈಮಿಂಗ್ಸ್ ಬಗ್ಗೆ ತಿಳಿಸ್ಕೊಡ್ತೀವಿ. 1 ಗಂಟೆಯಿಂದ 3 ಗಂಟೆ ಸರ್. 1 ಗಂಟೆಯಿಂದ 3 ಗಂಟೆ ನಾನ್ ವೆಜ್. 5 ಗಂಟೆವರೆಗೂ ಇರುತ್ತೆ, ನಾನ್ ವೆಜ್ ಇರಲ್ಲ. ಸೊ ನಾನ್ ವೆಜ್ ಎಲ್ಲ ಖಾಲಿ ಆಗ್ಬಿಟ್ಟಿರುತ್ತೆ. 3 ಗಂಟೆಗೂ ಇರಲ್ಲ, ಒಂದು ಅಂದಾಜು 1 ರಿಂದ 3 ಗಂಟೆ. ಓಕೆ. ಈ ಲೊಕೇಶನ್ ಬಗ್ಗೆ ತಿಳಿಸ್ಕೊಡ್ಬೋದಾ? ಅಡ್ರೆಸ್
ಅಡ್ರೆಸ್ಸು ಸರ್ ಅದೇ ಕರಗಪ್ಪ ಗಾರ್ಡನ್ ಫಸ್ಟ್ ಕ್ಲಾಸ್ ಮಿಷಿನ್ ರೋಡ್. ಹಾಂ, ಮಿಷನ್ ರೋಡ್. ಹಾ. ಫಸ್ಟ್ ಕ್ಲಾಸ್ ಮಿಷನ್ ರೋಡ್ ಕರಗಪ್ಪ ಗಾರ್ಡನ್. ಕರಗಪ್ಪ Garden. ಗಾರ್ಡನ್. ಓಕೆ. ಸರಿ ಮ್ಯಾಮ್, ಖುಷಿ ಆಯಿತು. ತುಂಬ ಥ್ಯಾಂಕ್ ಯು. ನಮಸ್ತೆ sir. ಆಲ್ ದ ಬೆಸ್ಟ್. ಇದೆಲ್ಲ ಚೆನ್ನಾಗಿ ನಡೀಲಿ. ಥ್ಯಾಂಕ್ ಯು ಮ್ಯಾಮ್. ಓಕೆ ಸರ್, ಬರ್ತಾ ಇರಿ ಸರ್. ಖಂಡಿತವಾಗ್ಲೂ ನಮ್ಮ ವ್ಯೂವರ್ಸ್ ಕೂಡ ಬರ್ತಾರೆ. ಸೊ ಹೀಗೆ ಇರುತ್ತೆ ಸಪೋರ್ಟು. ಥ್ಯಾಂಕ್ ಯು ಸರ್. ಸೆಕ್ಷನ್ ನೋಡೋಕೆ ಹೋದರೆ ಅವ್ರದ್ದು ಫಾಸ್ಟ್ ಮೂವಿಂಗ್ ಡಿಶಸ್ ಎಲ್ಲ ತೊಗೊಂಡಿದ್ದೀವಿ. ಸೊ ಎಲ್ಲ ಆಫ್ ಪ್ಲೇಟ್ ಆರ್ಡರ್ ಮಾಡಿದ್ದೀವಿ. ಚಿಕನ್ ಮಸಾಲ ಆಫು, ಮತ್ತು ಬೋಟಿ ಆಫು, ಕೈಮಾ ಆಫು, ಮಟನ್ ಚಾಪ್ಸು, ಮತ್ತು 2 ಚಪಾತಿ. ಮುದ್ದೆ ಆ್ಯಕ್ಚುಲಿ ನೋಡ್ಕೊಳ್ಳೋ ಸಖತ್ ಡಿಮ್ಯಾಂಡಲ್ಲಿದೆ. ಸೊ ಅದಕ್ಕೋಸ್ಕರ ತಗೊಳ್ಳೋಕೆ ಕೇಳಿದ್ದೀನಿ. ಲೈಕ್ ಫುಲ್ ಟೆಂಪ್ಟ್ ಆಗ್ತಿದೆಯಾ, ಸೊ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ಫಸ್ಟ್ ಯಾವುದಿದೆ ಅಂತ ಹೋಗೋಣ ಅಂತ ಹೇಳಿದ್ರೆ ಮಟನ್ ಚಾಪ್ಸು. ಅವಾಗಿಂದ ಕೇಳ್ತಾ ಇದ್ದೆ ಆ ಮಟನ್ ಚಾಪ್ಸ್ನ. ಸೊ ಈ ಚಪಾತಿಗೆ ಆ್ಯಕ್ಚುಲಿ ನೋಡೋಕೆ ಹೋದರೆ ಒಂದು 2 ಚಪಾತಿ ಬಂದ್ಬಿಟ್ಟು ಎಷ್ಟು 40 rupees. ಸೊ ಅದಕ್ಕೆ ಒಂದು ಟೊಮೆಟೊ ಕರಿ ಕೊಟ್ಬಿಡ್ತಾರೆ. ಸೊ ಅದನ್ನೇ ಲೈಟಾಗಿ ಟೇಸ್ಟ್ ಮಾಡೋಣ ಫಸ್ಟು. ಅದು ಬೇಡ, ಇಷ್ಟೊಂದು ವೆಜ್ಜು ಇಷ್ಟೊಂದು ನಾನ್ ವೆಜ್ ಇರುವಾಗ ವೆಜ್ನ ಏನಕ್ಕೆ ಲಾಸ್ಟ್ ಟ್ರೈ ಮಾಡೋಣ. ಸೊ ಫಸ್ಟು ಬೋಟಿ ಜೊತೆ ಟ್ರೈ ಮಾಡ್ತಿದ್ದೀನಿ. ಸೊ ಬೋಟಿ ಗೊಜ್ಜು ಥರ ಒಂಥರ ಲೈಟಾಗಿ ಕೊಟ್ಟಿದ್ದಾರೆ. ಸೊ ಹಾಗೆ ಒಂದು ಫುಲ್ಲು ತೊಗೊಂಡು ಒಂದು ಗ್ರೇವಿ ಥರ ಇಷ್ಟೊಂದಿಟ್ಟು ಒಂದು ಬೈಟು. ಏನು ಟೇಸ್ಟು ಸಕ್ಕತ್ತಾಗಿದೆ. ಜಾಸ್ತಿ ನೋಡೋಕ್ರೆ ಕ್ಯಾಪ್ಸಿಕಮ್ಸ್ ಎಲ್ಲ ಹಾಕಿ ಪರ್ಫೆಕ್ಟಾಗಿ ಕ್ಲೀನ್ ಮಾಡಿ ಬೋಟಿನ ಒಂದು ಒಳ್ಳೆ ಮಸಾಲ ತರಿಸಿದ್ದಾರೆ. ಸ್ಪೈಸಿಯಾಗೂ ಕೂಡ ಇದೆ. ಬೋಟಿ ತುಂಬಾ ಫೇಮಸ್ ಅಂತ ಹೇಳಿದ್ರು. ಒಂದು 1/2 ಪ್ಲೇಟ್ ಬೋಟಿ ಒಬ್ರಿಗೆ ಪಕ್ಕ ಸಕ್ಕತ್ತಾಗಿರುತ್ತೆ, ಸೂಪರಾಗಿದೆ. ಇನ್ ಕೇಸ್ ಚಪಾತಿ ತೊಗೊಂಡ್ರೆ ಬೋಟಿ ತೊಗೊಂಡು ಒಳ್ಳೆ ಒಂದು ಫೀಲ್ ಸಿಗೋದು ನಿಮಗೆ. ಆಹಾ, ಲವ್ಲಿ ಅಂದರೆ ಲವ್ಲಿ, ಸಕ್ಕತ್ತಾಗಿದೆ. ಸೊ ನೆಕ್ಸ್ಟ್ ಇವಾಗ ಕೈಮಾ ಇದೆ. ಸೊ ಕೈಮಾನ ಹಂಗೆ ಟ್ರೈ ಮಾಡೋಣ. ಸೊ ಕೈಮಾ ನೋಡೋಕೆ ಹೋದರೆ ಕೆಳಗೆ ಲೈಟ್ ಗ್ರೇವಿ ಇರುತ್ತೆ. ಸೊ ಗ್ರೇವಿಗೆ ಹಾಗೆ ಕೊಟ್ಟಿರ್ತಾರೆ. ಸೊ ಈ ಕೈಮಾನ ಹಂಗೆ ಬ್ರೇಕ್ ಮಾಡಿದ್ರೆ ನೋಡಿ ಹಿಂಗೆ ಬ್ರೇಕ್ ಆಗುತ್ತೆ ಅಂತ. ಸೊ ಸಖತ್ ಮೀಟ್ ಅಂತಲೇ ಹೇಳ್ಬೋದು. ಸೊ ಕೆಳಗಿರೋ ಗ್ರೇವಿ ಲೈಟಾಗಿ ಡಿಪ್ ತೊಗೊಂಡು ಒಂದು ಬೈಟು. ಫಿಂಗರ್ ಲಿಕ್ಕಿಂಗ್ ಗುಡ್ ಅಂತಲೇ ಹೇಳ್ಬೋದು. ಜಾಸ್ತಿ ಆ ಗ್ರೀನ್ ಮಸಾಲ ಹೋಗಿದೆ, ಪುದೀನ ಕೊತ್ತಂಬರಿ ಅದೆಲ್ಲ ಸಕ್ಕದಾಗಿ ಗ್ರೈಂಡ್ ಮಾಡಿ ಆ ಮಸಾಲ ಮಾಡಿದ್ದಾರೆ. ಅದು ಸ್ಪೈಸಿ ಕೂಡ ಸೂಪರಾಗಿ ಮಿಕ್ಸ್ ಮಾಡಿ ಅದು ಕರೆಕ್ಟಿಗೆ ಹಿಡಿದಿದ್ದಾರೆ. ಇಷ್ಟೊಂದು ಶೇಪ್ ಇಲ್ಲ ಅಂತಂದರೂ ಅದೇ ಒಂಥರ ಮೋಸ್ಟ್ಲಿ ಹಳೆ ಕಾಲದಲ್ಲೆಲ್ಲ ನಾವು ತಿಂತೀವಲ್ಲ ಆ ಥರ ಒಂದು ಟೇಸ್ಟ್ ಸಿಗ್ತಿದೆ. ಆಂಟಿ ಮೆಸ್. ಸೊ ಆಂಟಿ ಮನೆ ಊಟ ನೆಕ್ಸ್ಟ್ ಲೆವೆಲ್. ಸೊ ಇವಾಗ ಮಟನ್ ಐಟಮಲ್ಲೇ ಸೊ ಮಿಡಲಲ್ಲಿ ನಮಗೆ ಚಿಕನ್ನು ಕೂಡ ಇದೆ. ಸೊ ಚಿಕನ್ ನೋಡೋಕ್ಕೂ ಒಂದಷ್ಟು ಫ್ಯಾಟ್ ಪೀಸಸಲ್ಲಿರುತ್ತೆ. ಸೊ ಇದು ನಮಗೆ ಟ್ರೈ ಮಾಡೋಣ. ಚಿಕನ್ ಅಷ್ಟೇ ಸೂಪರಾಗಿ ಬೇಯಿಸಿದ್ದಾರೆ. ನಾಟ್ ಓನ್ಲಿ ಮಟನ್, ಚಿಕನ್ ಅಷ್ಟೇ ಸಕ್ಕತ್ತಾಗಿ ಬೇಯಿಸಿದ್ದಾರೆ. ಒಳ್ಳೆ ಸ್ಪೈಸಸ್ ಹಾಕಿ ಸಖತ್ ಗರಂ ಮಸಾಲೆ ಯೂಸ್ ಮಾಡಿ ಸೂಪರಾಗಿ ಮಾಡಿದ್ದಾರೆ. ಸೊ ಇದಕ್ಕೆ ನಾವು ಚಪಾತಿಗೆ ಟ್ರೈ ಮಾಡೋಣ. ಸೊ ಯೂಶ್ವಲ್ ಬಂದ್ಬಿಟ್ಟು ಈ ಥರ ಚಿಕನ್ ಮಸಾಲ ಅಲ್ಲ, ನಿಮ್ಗೆ ನಾನು ಎಲ್ಲ ತೋರಿಸ್ತಿರೋದು 1/2 ಪ್ಲೇಟ್. ಸೊ 1/2 ಪ್ಲೇಟ್ ಅಲ್ಲ, ಯೂಶ್ವಲ್ ಒಂದು 100 rupees. ಚಿಕನೆಲ್ಲ 100 rupees ಇದೆ. ಮಟನಲ್ಲಿ ಮಟನ್ ಚಾಪ್ಸ್ ಎಲ್ಲ 200 rupees ಇದೆ. ಬೋಟಿ ಎಲ್ಲ 80 rupees ಇದೆ. ಡಿಸ್ಕ್ರಿಪ್ಷನಲ್ಲೆಲ್ಲ ಕೊಟ್ಟಿರ್ತೀನಿ, ಚೆಕ್ಔಟ್ ಮಾಡಿ. ಸೊ ಲೈಟಾಗಿ ಸೇರ್ವನ ಹಾಗಂದರೆ ಈ ಮಸಾಲ ಲೈಟಿಗೆ ಹಾಕ್ಕೊಂಡು ಹಾಗೆ ಟೇಸ್ಟ್ ಮಾಡೋಣ. ಹಾಗೆ ಲೈಟಾಗಿ ಚಿಕನ್ ಇಟ್ಟು ಸೊ ಚಿಕನ್ ನನಗೆ ಚಪಾತಿ ನನಗೆ ನೆನೆಸಿ ಒಂದು ಬೈಟು. ಲೆವೆಲ್ ಟೇಸ್ಟು. ಸೊ ಇದೇ ಥರ ನಿಮ್ಗೆ ಇನ್ ಕೇಸ್ ಲೈಕ್ ಹೋಮ್ ಫುಡ್ ಟ್ರೈ ಮಾಡಬೇಕು, ಮೆಸ್ಸಲ್ಲಿ ಟ್ರೈ ಮಾಡಬೇಕು, ಮನೆ ಊಟ ಥರ ತಿನ್ನಬೇಕು ಅಂದರೆ ಖಂಡಿತ ಈ ಥರ ಫುಡ್ಸ್ ಅಂತೂ ಹೈಲಿ ರೆಕಮೆಂಡ್ ಮಾಡ್ತೀನಿ. ಖಂಡಿತ ಬಂದು ಟ್ರೈ ಮಾಡ್ಬೋದು. ಎಲ್ಲದರಲ್ಲೂ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ ನಿಮಗೆ. ಮೇನ್ ಅವರ್ ಚಪಾತಿ ಮುದ್ದೆ ಒಂದು ಸಿಗಲಿಲ್ಲ, ಮುದ್ದೆ ಒಂದು ಸಿಕ್ಬಿಟ್ಟಿದ್ರೆ ಇನ್ನು ಸೂಪರಾಗಿರೋದು. ನೆಕ್ಸ್ಟ್ ಲೆವೆಲ್ ಆಗಿದೆ ಗೈಸ್. ಒಳ್ಳೆ ಕಾಂಬಿನೇಷನು. ಲಾಸ್ಟಲ್ಲಿ ಟೊಮೆಟೊ ಕರಿ ಸ್ವಲ್ಪ ಒಬ್ಬರೇ ಇದ್ದಾರೆ. ಸೊ ಅದನ್ನು ಒಂದು ಟ್ರೈ ಮಾಡ್ತೀನಿ. ಸೊ ವೆಜಿಟೇರಿಯನ್ಸ್ಗೆ ಬಂದರೆ ವೆಜಿಟೇರಿಯನ್ಸಲ್ಲೂ ನಿಮಗೆ ಮೀಲ್ಸು ಕೂಡ ಸಿಗುತ್ತೆ. ನೆಕ್ಸ್ಟ್ ಲೆವೆಲ್ ಗೈಸ್, ಸೀರಿಯಸ್ಲಿ ವೆಜಿಟೇರಿಯನ್ ಸೂಪರ್ ಆಗಿದೆ. ಮುದ್ದೆ ಸಿಗ್ತಾ? ಓಕೆ, ಮುದ್ದೆ ತರ್ತೀನಿ ಅಂತ ಹೇಳಿದ್ದಾರೆ. ಮುದ್ದೆಗೆ ಮಟನ್ ಚಾಪ್ಸ್ ಫ್ರೈ ಮಾಡ್ತೀನಿ. ಸೊ
ಮೋಸ್ಟ್ ಲವ್ಡ್ ಗೈಸ್, ಸೀರಿಯಸ್ಲಿ ಸೂಪರ್ ಟೇಸ್ಟು. ಯೂಶ್ವಲಿ ಒಂದು ಮನೇಲಿ ನಾವು ಊಟ ಮಾಡೋದು ಹೇಗಿರುತ್ತೆ ಅದೇ ಥರನೇ, ಒಬ್ಬರು ರಿವ್ಯೂ ಕೊಟ್ಟರು ಮನೇಲಿ ಊಟ ಮಾಡೋದು ಹೇಗಿರುತ್ತೆ ಅದೇ ಥರನೇ ಇರುತ್ತೆ ಅಂತ, ಸೇಮ್ ಅದೇ ಥರ ಇದು. ಸೊ ಗೈಸ್, ಇವಾಗ ಮುದ್ದೆ ತೊಗೊಂಡಿದ್ದೀವಿ. ಸೊ ಮುದ್ದೆಗೆ ಆ್ಯಕ್ಚುಲಿ ನೋಡ್ತಾರೆ ಮಟನ್ ಚಾಪ್ಸ್ ತುಂಬಾ ಫಾಸ್ಟ್ ಮೂವಿಂಗು. ಸೊ ಅದಕ್ಕೋಸ್ಕರ ಹಾಗೆ ಸಾರು ಥರ ಇದೆಯಲ್ಲ, ಸೊ ಇದನ್ನು ಹಂಗೆ ನಾವು ಪ್ಲೇಟಲ್ಲೇ ಹಾಕೋಬಿಡೋಣ ಅಂತ ಅಂದ್ಬಿಟ್ಟು ಪ್ಲೇಟ್ ಮೇಲೆ ಹಾಕೋತಾ ಇದ್ದೀವಿ. ಸೊ ಯೂಶ್ವಲ್ ಒಂದು ಫ್ಯಾಟ್ ಪೀಸಸ್ಸು, ಒಂದು ಚರ್ಬಿ ಪೀಸಸ್ ಥರ ಇಟ್ಟು ಒಂದು ಮಟನ್ನು ಇದೆ. ಸೊ ಮುದ್ದೆ ಅಂತೂ ಸಖತ್ ಸಾಫ್ಟಾಗಿದೆ ಗೈಸ್. ಹೋ ಎಷ್ಟು ಸಾಫ್ಟಾಗಿದೆ ಗೊತ್ತಾ, ಸೂಪರ್ ಸಾಫ್ಟ್ ಇದೆ. ಸೊ ಇದಕ್ಕೆ ಹಂಗೆ ನಮ್ಮ ಮಟನ್ ಗ್ರೇವಿ ತಗೊಂಡು ಎಷ್ಟು ಸಾಫ್ಟಾಗಿ ಹೋಗುತ್ತೆ, ಸಖತ್ ಸಾಫ್ಟ್ ಗೈಸ್. ಜಸ್ಟ್ ಪ್ಲೇಸ್ ಮಾಡಿದರೆ ತಕ್ಷಣ ಸಾಕು, ಅಷ್ಟು ಮೆಲ್ಟ್ ಆಗಿಬಿಡುತ್ತೆ ಮುದ್ದೆ. ಸೂಪರಾಗಿದೆ, ಸೂಪರ್. ಅದು ಎಕ್ಸ್ಟ್ರಾ ನೋಡೋಕೆ ಹೋದರೆ 40 ರೂಪೀಸ್. ಸೊ 40 ರೂಪೀಸ್ ಸ್ವಲ್ಪ ಕಾಸ್ಟ್ಲಿ, ಬಟ್ ಸ್ಟಿಲ್ ಓಕೆ, ವರ್ತಬಲ್. ಲೈಕ್ ಈ ಥರ ಒಂದು ಮಟನ್ ಚಾಪ್ಸ್ ಎಲ್ಲ ತಿನ್ನುವಾಗ ಒಳ್ಳೆ ಫೀಲ್ಸ್ ಇರುತ್ತಲ್ಲ, ಅದಕ್ಕೋಸ್ಕರ ಡಬಲ್ ರೇಟ್ ಅಂತಲೇ ಅನಿಸುತ್ತೆ. ಮುದ್ದೆ ಲವರ್, ಇನ್ ಕೇಸ್ ಮುದ್ದೆ ಇಷ್ಟ ಆಗಿಲ್ಲ ಅಂತಂದರೆ ಈ ಮುದ್ದೆ ತಿನ್ಬಿಟ್ರೆ ಇಷ್ಟ ಆಗ್ಬಿಡ್ತೀರಾ. ಸೊ ಅಷ್ಟೊಂದು ಸೂಪರಾಗಿರುತ್ತೆ. ಒಂದು ಚರ್ಬಿ ಪೀಸಸಲ್ಲಿ ಮಟನ್ ಚಾಪ್ಸ್ ಇದೆ, ಇದನ್ನು ಹಾಗೆ ಟೇಸ್ಟ್ ಮಾಡೋಣ. ಒಂದು ಲೇಯರ್ ಚರ್ಬಿನೇ ಜಾಸ್ತಿ ಇದೆ ಗೈಸ್ ನೋಡಿ. ಸೊ ಇಲ್ಲಿ ಮೀಟು, ಸೊ ಮೀಟೆಲ್ಲ ನೋಡೋಕೆ ನಿಮ್ಗೆ ಇಡ್ಲಿ ಕಿತ್ತಂಗೆ ಅಷ್ಟೊಂದು ಸಾಫ್ಟಾಗಿ ಬರುತ್ತೆ ನಿಮಗೆ. ಸೊ ಇದನ್ನು ಹಂಗೆ ಟೇಸ್ಟ್ ಮಾಡೋಣ. ಎಕ್ಸ್ಟ್ರಾರ್ಡಿನರಿ. ಸೊ ಲಾಸ್ಟಲ್ಲಿ ಅವರೇ ಚಿಕನ್ ಬಿರಿಯಾನಿ ಟೇಸ್ಟ್ ಮಾಡಿ ತುಂಬಾ ಸೂಪರ್ ಆಗಿರುತ್ತೆ ಅಂತ ಹೇಳಿದ್ರು. ಅದು ಹಾಫ್ ಪ್ಲೇಟ್ ತೊಗೊಂಡಿದ್ದೀವಿ ಅದಕ್ಕೋಸ್ಕರ. ಸೊ ಹಾಫಲ್ಲಿ ನಿಮಗೆ ಎಷ್ಟೊಂದು ಪೀಸಸ್ ಬಂದ್ಬಿಡುತ್ತೆ ಗೈಸ್. ಸೊ ಇದನ್ನು ಹಂಗೆ ಟೇಸ್ಟ್ ಮಾಡೋಣ. ಹಾಫಲ್ಲಿ ಹಾಫ್ ಹಾಕಿದ್ದೀನಿ ಬಿಕಾಸ್ ಫುಲ್ ಆಗಿಬಿಟ್ಟಿದೆ ಆಲ್ರೆಡಿ. ಸೊ ಸೊ ಇದೊಂದು ಹಾಫ್ ಪೋರ್ಷನ್ ಆಫ್ ಬಿರಿಯಾನಿ ಅಂತಲೇ ಹೇಳ್ಬೋದು, ಸಖತ್ ಬಿಸಿ ಬಿಸಿಯಾಗಿ. ಸೊ ಇದನ್ನು ಒಂದು ಬೈಟು ಹೋಗಿ ಒಂದು ಟೇಸ್ಟ್ ಮಾಡೋಣ. ನಾನು ಯಾಕೋದಕ್ಕೆ 30-35 ಇಯರ್ಸ್ ಮುಂಚೆ ಲೈಟಾಗಿ ಒಂದು ಸಟಲ್ ಮಸಾಲ ಯೂಸ್ ಮಾಡಿರ್ತಾರೆ ಅಂದ್ಕೊಂಡೆ, ಬಟ್ ಇದು ಸೂಪರ್, ಒಂದು ಒಳ್ಳೆ ಪಂಚ್ ಕೊಡೋ ಮಸಾಲನೇ ಹಾಕಿದ್ದಾರೆ. ಈ ಥರ ಯಂಗ್ ಪೀಪಲ್ಸ್ಗೆಲ್ಲ ಒಂಥರ ಖಾರ ತಿಂದರೆ ಚೆನ್ನಾಗಿರುತ್ತಲ್ಲ, ಅದೇ ಥರ ಟೇಸ್ಟ್ ಸಿಗುತ್ತೆ. ಸೊ ಪೀಸಸ್ನು ಹಾಗೆ ಟ್ರೈ ಮಾಡೋಣ, ಪೀಸಸ್ ಎಷ್ಟು ಪೀಸಿದ್ದಾರೆ ಅಂತ. ಸೊ ಸೊ ದಿಸ್ ಇಸ್ ಚಿಕನ್. ಸೊ ಚಿಕನ್ನಲ್ಲಿ ನೋಡೋಕ್ಕೋದ್ರೆ ಸೊ ನಿಮ್ಗೆ ಈ ಥರ ಬರುತ್ತೆ. ಇದನ್ನು ಹಾಗೆ ಟ್ರೈ ಮಾಡೋಣ. ಲೈಟ್ ಹಾರ್ಡ್ ಇರುತ್ತೆ, ಪೀಸಸ್ ಪರ್ಫೆಕ್ಟ್ ಗೈಸ್. ಡ್ರೈ ಮತ್ತು ಸ್ವಲ್ಪ ಹಾರ್ಡು, ಬಟ್ ರೈಸ್ ಮಾತ್ರ ನೆಕ್ಸ್ಟ್ ಲೆವೆಲ್. ಸೂಪರಾಗಿದೆ. ಆ್ಯಕ್ಚುಲಿ ನೋಡೋಕೆ ರಿವರ್ಸ್ ಆರ್ಡರ್ ಹೋಗ್ತಿದ್ದೀವಿ, ಲಾಸ್ಟು ಕಬಾಬ್ ಟ್ರೈ ಮಾಡ್ತಿದ್ದೀವಿ. ಸೊ ಕಬಾಬು ಅವ್ರು ಬಿಸಿ ಬಿಸಿಯಾಗಿ ತಂದರು, ಸೊ ಇದನ್ನು ಟ್ರೈ ಮಾಡಿ ಅಂತ. ಸೊ ನೋಡಿ ಗೈಸ್ ಎಷ್ಟು ಈಸಿಯಾಗಿ ಬ್ರೇಕ್ ಆಯಿತು ಅಂತ, ತುಂಬ ಈಸಿಯಾಗಿ ಬ್ರೇಕ್ ಆಗ್ತಿದೆ. ಸಖತ್ ಜ್ಯೂಸಿಯಾಗೂ ಇದೆ, ಜಾಸ್ತಿ ಕೋಟಿಂಗ್ ಇಲ್ಲ, ಪರ್ಫೆಕ್ಟ್ ಕೋಟಿಂಗ್ ಮಾಡಿದ್ದಾರೆ. ಕರ್ಬೇ ಸೊಪ್ಪಿಲ್ಲ, ಕರ್ಬೇ ಸೊಪ್ಪದೇ ಘಮ ಜಾಸ್ತಿ. ಹೆಚ್ಚಿನ ಹುಡುಗರ ಮೇಲೆ ಫ್ರೈ ಮಾಡಿ ಹಾಕ್ಕೊಟ್ಟಿದ್ದಾರೆ. ಆ್ಯಂಡ್ ಕೋಟಿಂಗು ಜಾಸ್ತಿ ಇಲ್ಲ, ಒಳಗೆ ಬಿಸಿ ಬಿಸಿಯಾಗಿ ಜ್ಯೂಸಿಯಾಗಿ ಸಕ್ಕತ್ತಾಗಿದೆ. ಕಬಾಬ್ ಅಂತೂ ಮಸ್ಟ್ ಟ್ರೈ. ನಾನು ಯೂಶ್ವಲಿ ಕಬಾಬ್ ತೊಗೊಳೋದು ಬೇಡ, ಬಿಕಾಸ್ ಈ ಥರ ಒಂದು ಸಾರು ಥರ ತೊಗೊಳೋಣ ಮೆಸ್ಸಲ್ಲಿ ಅಂತ ಅಂದ್ಕೊಂಡೆ, ಬಟ್ ಇದಂತೂ ಸೂಪರ್ ಡೆಲಿಷಿಯಸ್ ಆಗಿ ಸಖತ್ ಬಿಸಿ ಬಿಸಿಯಾಗಿ ಸಗದಾಗಿದೆ, ಮಸ್ಟ್ ಟ್ರೈ. ಸೊ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಎಲ್ರಿಗೂ ಶೇರ್ ಮಾಡಿ. ಮೆಸ್ಸಲ್ಲಿ ಊಟ ಮಾಡಬೇಕು, ಲೈಕ್ ಮನೆ ಊಟ ಥರ ಇರಬೇಕು ಅಂತ ಅಂದ್ಬಿಟ್ಟು ಕೇಳ್ತಿರ್ತಾರಲ್ಲ, ಅವ್ರ ಹತ್ರ ವಿಡಿಯೋನ ಶೇರ್ ಮಾಡಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ಲೈಕನ್ನು ಪ್ರೆಸ್ ಮಾಡಿಬಿಟ್ಟು ಆಲ್ ಐಕನ್ ಸೆಲೆಕ್ಟ್ ಮಾಡಿ. ಅವಕ್ಕೆ ನಾನು ಕೆಲ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ಸ್ ಬರುತ್ತೆ. ಅಂಟಿಲ್ ದೆನ್ ಇಟ್ಸ್ ಬೈ ಫ್ರಮ್ ಮೀ ದಿನೇಶ್. ಡೂ ವಾಟ್ ಇಟ್ ಅಪ್. ಬಾಯ್.